ಶಿವನಿಗೆ ಗಣೇಶ ಸುಬ್ರಹ್ಮಣ್ಯನ ಬಿಟ್ರೆ ಬೇರೆ ಮಕ್ಕಳು ಇದ್ರು ಅಂತ ನಿಮಗ್ ಗೊತ್ತಾ? ಇಂದು ಶಿವನ ಮಕ್ಕಳಲ್ಲಿ ಒಬ್ಬಳಾದ ಅಶೋಕ ಸುಂದರಿಯ ಕಥೆಯನ್ನ ತಿಳಿಯೋಣ. ಒಮ್ಮೆ ಪಾರ್ವತಿಯು ಶಿವನನ್ನ ಒಂದು ಸುಂದರವಾದ ಉದ್ಯಾನವನಕ್ಕೆ ಕರೆದೊಯ್ಯುವಂತೆ ವಿನಂತಿಸಿದಳು. ಶಿವ ಅವಳನ್ನ ನಂದನವನಕ್ಕೆ ಕರೆದೊಯ್ತಾನೆ. ಅಲ್ಲಿ ಅವಳು ಎಲ್ಲರ ಆಸೆಯನ್ನು ಪೂರೈಸುವ ಕಲ್ಪವೃಕ್ಷವನ್ನ ಕಂಡಳು. ಗಣೇಶ ಸುಬ್ರಹ್ಮಣ್ಯ ದೊಡ್ಡವರಾಗಿದ್ದ ಕಾರಣ ಪಾರ್ವತಿಗೆ ತನ್ನ ಒಂಟಿತನವನ್ನ ದೂರ ಮಾಡಲು ಒಬ್ಬ ಪುತ್ರಿ ಬೇಕೆಂದು ಆಸೆಯಾಗಿ ಮರವನ್ನ ಬೇಡಿಕೊಂಡಳು. ಅದರಂತೆ ಪಾರ್ವತಿಗೆ ಅಶೋಕ ಸುಂದರಿ ಎಂಬ ಪುತ್ರಿ ಜನಿಸಿದಳು. ಅವಳು ಚಂದ್ರವಂಶದ ರಾಜ ನಹುಷನನ್ನ ಮದುವೆ ಆಗ್ತಾಳೆ ಎಂದು ಭವಿಷ್ಯ ನುಡಿದಿತ್ತು. ಯೌವನಕ್ಕೆ ಬಂದಿದ್ದ ಅಶೋಕ ಸುಂದರಿಯು ಒಮ್ಮೆ ನಂದನವನದಲ್ಲಿ ವಿಹರಿಸುತ್ತಿರುವಾಗ ಹುಂಡನೆಂಬ ರಾಕ್ಷಸನ್ನು ಅವಳನ್ನ ನೋಡಿ ಮೋಹಿಸಿದನು. ಅವಳು ತನಗೆ ನಹುಷನೊಂದಿಗೆ ಮದುವೆಯಾಗುವ ಭವಿಷ್ಯವಿದೆ ಅಂತ ಹೇಳಿ ಅವನ್ನ ತಿರಸ್ಕರಿಸುತ್ತಾಳೆ. ಮತ್ತೊಂದು ದಿನ ಹುಂಡನು ವಿಧವೆಯ ವೇಷ ಧರಿಸಿ ಅವಳಿಗೆ ಸಹಾಯ ಕೇಳಿಕೊಂಡು ತನ್ನ ಆಶ್ರಮಕ್ಕೆ ಬರುವಂತೆ ಕೋರಿದನು. ವಿಧವೆಯ ಜೊತೆ ಹೋದ ಅಶೋಕ ಸುಂದರಿ ಹುಂಡನ